ಯಾವುದು ನಮಸ್ತೆ. ಇವತ್ತು ನಾವು FF ಕಾಲೋನಿಯಲ್ಲಿರ್ತಕ್ಕಂಥ ಸುಶೀಲಾ ಮೇಡಮ್ ಅವ್ರ ಮನೆಗೆ ಮ್ಯಾಟನ್ನು ಡೆಲಿವರಿ ಕೊಡಲಿಕ್ಕೆ ಅಂತ ಬಂದಿದ್ದೀವಿ. ಒಳಗಡೆ ಹೋಗ್ತೀವಿ. ಅಂಕಲ್ ನಮಸ್ತೆ. ನಮಸ್ತೆ ಸರ್. ಲೆಗ್ಗು ಆ ಕಡೆ ಇದೆ ಅಲ್ವಾ? ನಾರ್ಮಲ್ ಪ್ಲಗ್ ಅಲ್ಲ ಅದು. ಅದು ಇದು ಬಿಸಿ ಆಗಲ್ಲ ಅಲ್ವಾ? ಇಲ್ಲ, ಹಂಗಂದ್ರೆ ಬೇಕಿದ್ರೆ ಅದು ಸ್ಟೂಲ್ ಮೇಲೆ ಇಟ್ಕೋಬೋದು. ಹೆಂಗ್ ಬೇಕಾದ್ರೆ ಇಟ್ಕೋಬೋದು ಅಂತಕ್ಕಂಥದ್ದು ಬರುತ್ತೆ. ಸೊ ನೀವೆಲ್ಲ ಮಾಡ್ಕೋಬೋದು, ಇಲ್ಲಾಂದ್ರೆ ಇದನ್ನ ಈ ಥರ ಇಟ್ಕೋಬೋದು. ಸರಿ, ಈ ಥರ ಯೂಸ್ ಮಾಡ್ಬೋದು. ಮತ್ತೆ ಕೆಳಗಡೆ ಈ ಥರ ಹಾಕ್ಕೋಬೋದು. ಇಲ್ಲಿ ಕೂಡ ಹಾಕ್ಬೋದು. ಆಮೇಲೆ ಇಲ್ಲಿ ಕೆಳಗಡೆ ಹಾಕೊಂಡು ನೀವು ಕೂಡ ನಿಂತ್ಕೋಬೋದು ಪಾದಕ್ಕೆ. ಸರಿನಾ? ಸೊ ಇದನ್ನ ಯೂಸ್ ಮಾಡೋಕ್ಕಿಂತ ಸ್ವಲ್ಪ ಸ್ಯಾನಿಟೈಸರ್ ಹಾಕ್ಕೋಬೇಕು. ಅಂದ್ರೆ ಅದು ಜಸ್ಟ್ ಬೇರೆ ಬೇರೆಯವ್ರು ಯೂಸ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಕ್ಲೆನ್ಲಿನೆಸ್ ಅಲ್ವಾ? ಇಲ್ಲ, ಸ್ವಲ್ಪ ಇದಕ್ಕೆ ನೀರು ಯೂಸ್ ಮಾಡಿದ್ರೆ ಸ್ವಲ್ಪ ವರ್ಕ್ ಮಾಡುತ್ತೆ. ಈಗ ಫಿಸಿಯೋಥೆರಪಿ ಮಾಡ್ಬೇಕಂದ್ರೆ ಜೆಲ್ ಹಾಕ್ತಾರಲ್ವಾ? ಸೊ ಜೆಲ್ ಹಾಕಿಲ್ಲ ಅಂದರೆ ನೀರು ಅಟ್ಲೀಸ್ಟ್ ಹಾಕಬೇಕು. ಸೇಮ್ ಟು ಸೇಮ್ ಫಿಸಿಯೋಥೆರಪಿನೇ ಇದು, ಬಟ್ ಯು ಹ್ಯಾವ್ ಟು ಯೂಸ್ ವಾಟರ್. ಸಿಗುತ್ತೆ. ಜೆಲ್ ಬೇಕು ಅಂದರೆ ಜೆಲ್ ಹಾಕೋಬೋದು. ಜೆಲ್ ಏನು ನೆಸೆಸಿಟಿ ಇಲ್ಲ, ನಾರ್ಮಲಿ ಮನೆಗೆ ಯೂಸ್ ಮಾಡೋದಲ್ವಾ? ಸೊ ಯು ಕ್ಯಾನ್ ಯೂಸ್ ವಾಟರ್, ನೋ ಪ್ರಾಬ್ಲಮ್. ಸರಿನಾ? ಇದು ಬೇಡ ಅಂದರೆ ಇದನ್ನು ರಿಮೂವ್ ಮಾಡಿ ಬರೀ ಇದನ್ನು ಯೂಸ್ ಮಾಡ್ಬೋದು. ಸರಿನಾ? ಸೊ ಇದು ಬಂದ್ಬಿಟ್ಟು ಬ್ಲಿಂಕಿಂಗ್ ಇರುತ್ತಲ್ಲ ಇದು. ಸೊ ಬ್ಲಡ್ ಯಾವ ರೀತಿ ಪ್ಯೂರಿಫೈ ಆಗ್ತಿದೆ ಅನ್ನೋದಕ್ಕೆ ಇದು ಸಿಂಗಲ್ ಸ್ವಲ್ಪ ಇರುತ್ತೆ ಫಸ್ಟು ಸ್ಟಾರ್ಟಿಂಗಲ್ಲಿ. ಸರಿನಾ? 9 ಇರುತ್ತೆ. 9 ಇರುತ್ತೆ. ಮೋಡ್ ಇದೆ, ಮೋಡ್ ಚೇಂಜ್ ಇರುತ್ತೆ. ಸೊ ಚೇಂಜ್ ಮಾಡ್ಕೋಬೋದು. ಇದು ಟೈಮಿಂಗ್ಸ್ ಬಂದಿದೆ ಇದು. ಸೊ ನೈಟ್ ಟೈಮ್ ಏನಾದರೂ ನೀವು ಬೆಡ್ನ ಆನ್ ಮಾಡ್ಕೊಂಡು ಮಾಡ್ಕೊಳ್ಳೋದಾದ್ರೆ ಸೊ 2 hours ಹಾಕೊಂಡ್ರೆ ಇದರಲ್ಲಿ ಟೈಮ್ ಸೆಟ್ ಮಾಡ್ಕೋಬೋದು. ಟೈಮಿಂಗ್ಸ್ ಇರುತ್ತೆ. ಅದು ಮಿನಿಟ್ಸ್ ಟೈಮ್ ಅಲ್ಲ? ಇದು ನೀವು 2 hours ಇಲ್ಲ, ಅವರ್ಸ್. ಅವರ್ಸ್ ಇದು. ಸಪೋಸ್ ನಿದ್ದೆ ಹೋಗ್ಬಿಟ್ರಿ ಅವಾಗ ಗೊತ್ತಾಗಿಲ್ಲ, ಸೊ ಬೆಡ್ ಮ್ಯಾಟ್ ವಿಲ್ ಬಿ ಆಟೋಮೆಟಿಕ್ಲಿ ಸ್ವಿಚ್ ಆಫ್. ಇದು ಬೇಡ ಅಂದರೆ ಯೂಸ್ ಮಾಡ್ಬೋದು, ಜೊತೆಲೇ ಯೂಸ್ ಮಾಡ್ಬೋದು ಇದನ್ನ. ಇನ್ನೊಂದೇನಪ್ಪ ಅಂತಂದರೆ ಇದರಲ್ಲಿ ಪರ್ಸನಲ್ ಆಗಿ ಅಂದರೆ ಇದು ಬಂದ್ಬಿಟ್ಟು ಈ 3 ಬಲ್ಬ್ಸ್ ಥರ ಇದೆಯಲ್ಲ, ಇದು ಸ್ವಲ್ಪ ಪರ್ಸನಲ್ ಆಗಿ ಇದು ಬಂದ್ಬಿಟ್ಟು ಪೈಪ್ ಪ್ರಾಬ್ಲಮ್ ಇರೋರು ಆದಷ್ಟು ಇರೋ ಅಂತಕ್ಕಂಥವ್ರು ಯೂಸ್ ಮಾಡ್ಬೋದು, ಇಲ್ದೇರೋನು ಯೂಸ್ ಮಾಡ್ಬೋದು. ಯಾಕೆಂದರೆ ಮುಂದೆ ಬರದೇ ಇರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಇದು ಬಂದ್ಬಿಟ್ಟು ಯೂಟ್ರಸ್ಗೆ ಸಂಬಂಧಪಟ್ಟಂಗೆ ಯೂರಿನ್ ಇನ್ಫೆಕ್ಷನ್ ಅಂತಕ್ಕಂಥದ್ದು ಆಗ್ಬೋದು, ಅಥವಾ ಕೆಲವು ಲೇಡೀಸಲ್ಲಿ ವೈಟ್ ಫೀಡಿಂಗ್ ಡಿಸ್ಚಾರ್ಜ್ ಅಂತಕ್ಕಂಥದ್ದಾಗುತ್ತೆ. ಸೊ ಆ ಪ್ರಾಬ್ಲಮ್ ಎಲ್ಲ ಇದರಲ್ಲಿ ಸಾಲ್ವ್ ಆಗುತ್ತೆ. ಆದಷ್ಟು ಇದು ಪರ್ಸನಲ್ ಆಗಿ ಮನೆಯಲ್ಲಿ ಯೂಸ್ ಮಾಡುವಾಗ ಇದ್ರ ಮೇಲ್ಗಡೆ ಕಾಟನ್ ಬಟ್ಟೆ ಹಾಕೊಂಡ್ಬಿಟ್ಟು ಯೂಸ್ ಮಾಡಿದ್ರೆ ಒಳ್ಳೆಯದು. ಅದಕ್ಕೆ ಸಪ್ರೇಟ್ ಇದೆಯಲ್ವಾ? ಹಾಂ, ಅದಕ್ಕಿದೆ. ಇದು ಬಂದ್ಬಿಟ್ಟು ಮೇಡಮ್ ಅಲ್ಲಿ ನೋಡಿರ್ತೀರ ನೀವು, ಇದು ಕಾಲ ಮೇಲೆ ಹಾಕೊಳ್ಳೋದು ಸರ್. ಇದು ಅಷ್ಟೇ, ಇದು ಆನ್ ಮಾಡ್ಕೋಬೇಕು.
ಇದು ಅಷ್ಟು 70 ಎಷ್ಟು ಬಂದ್ಬಿಟ್ಟು 70 ಇರ್ತದೆ. ಸೊ ನಿಮಗೆ ಎಷ್ಟು ಬೇಕು ಅಷ್ಟನ್ನ ನೀವು ಮಾಡ್ಬೋದು. ಎಷ್ಟು ಇಟ್ಕೊಳ್ಳೋದು ನೀವು ಸಜೆಸ್ಟ್ ಮಾಡಿ? ನಾವಲ್ಲಿ 70 ಇಟ್ಟಿರ್ತೀವಿ. ಮಾಮೂಲಿ ಬರ್ತಾ ಏನಾಗುತ್ತೆ, ಎಷ್ಟು ನಮಗೆ ಜಾಸ್ತಿ ಬಿಸಿ ಜಾಸ್ತಿ ಆದಾಗ ಒಂದು 50 ಅಥವಾ 40 ಇಟ್ಕೊಂಡ್ರೆ ಸಾಕು. ಮನೆಯಲ್ಲಿ ಯೂಸ್ ಮಾಡೋದು ಹೇಳ್ತಾರೆ. ಅವಾಗ ನಾವು 70 ಇಟ್ಟಿರ್ತೀವಿ. ತುಂಬ ಪೇನ್ ಇಲ್ಲ ನಮಗೆ, ಸಾಕು ಸ್ವಲ್ಪ ಬಿಸಿ ಇದ್ದಾಗ 30 ಅಥವಾ 40 ಇರ್ತೀವಿ. ಸೊ ಹೈಯೆಸ್ಟ್ ನೀವು ಹೀಟ್ ಆಗೋವರೆಗೂ ನೀವು 70 ಇರಲೇಬೇಕು, ಸರಿನಾ? ಆಮೇಲೆ ಇದು ಚಾರ್ಜ್ ಆದ ತಕ್ಷಣ ಹೀಟ್ ಆದ ತಕ್ಷಣ ನೀವು 30ಗೆ ನಿಲ್ಲಿಸ್ಕೊಳ್ಳಿ. ಹಾಕೊಳ್ಳೋದಕ್ಕೆ ಎಷ್ಟು ಒಂದು ಹಾಫ್ ಆನ್ ಅವರ್ ಮೊದಲು ಸಾಕು ಅದು ಆನ್ ಮಾಡಿಕೊಂಡ್ರೆ? ಹಾಫ್ ಆನ್ ಅವರ್. ಸೊ ಇದನ್ನ ಕಾಲ್ ಮೇಲೆ, ಇದ್ರ ಮೇಲೆ ಮಲ್ಕೊಂಡ್ಮೇಲೆ ಕಾಲ್ ಮೇಲೆ ಹಾಕೊಳ್ಳೋದ್ರಿಂದ ಕೂಡ ಮಂಡಿ ನೋವು ಅಂತಕ್ಕಂಥದ್ದು ಕಡಿಮೆ ಆಗುತ್ತೆ. ಮತ್ತೆ ಈ ಕಡೆ ಹಾಕೊಂಡು ಕೆಳಗಡೆ ಹಾಕೊಂಡು ಮಲಗೋದ್ರೆ ಇದ್ರ ಮೇಲ್ಗಡೆ, ಸೊ ಇಲ್ಲಿ ವೆರಿಕೋಸ್ ಅಂತಕ್ಕಂಥ ಪ್ರಾಬ್ಲಮ್ ಏನಿರುತ್ತೋ ಸೊ ಅದಕ್ಕೂ ಟ್ರೀಟ್ಮೆಂಟ್ ಸಿಗುತ್ತೆ. ಅದರಲ್ಲೂ ಕೂಡ ನಿಮಗೆ ವೆರಿಕೋಸ್ಗೆ ಟ್ರೀಟ್ಮೆಂಟ್ ಸಿಗುತ್ತೆ, ಪಲ್ಸ್ ಬೇಡಲ್ಲಿ ಕೂಡ. ಸರಿ, ಏಕೆಂದರೆ ನರಗಳು ಇಷ್ಟ ಆಗಿರ್ತದಲ್ಲ ಅದರಲ್ಲಿ ತೊಗೊಳೋದ್ರಿಂದ ಟ್ರೀಟ್ಮೆಂಟು. ಸೊ ಆ ನರಗಳಿಗೆಲ್ಲ ಟ್ರೀಟ್ಮೆಂಟ್ ಸಿಕ್ಕಿ ನರಗಳೆಲ್ಲ ಬಿಡಿ ಬಿಡಿ ಆಗುತ್ತೆ. ಸೊ ಅದರಲ್ಲಿ 100% ವೆರಿಕೋಸ್ಗೆ ಪ್ರಾಬ್ಲಮ್ಸ್ ಆಗೋಗುತ್ತೆ ನಮಗೆ. ಮೇಡಮ್ ಸೊ ಸರ್ ನಮಸ್ತೆ ನಿಮಗೂ. ಸೊ ಮೇಡಮ್ ನೀವು ಇಲ್ಲಿಂದ ಸೆಜೂನ್ಗೆ ಬರಲಿಕ್ಕೆ ಕಾರಣ ಏನು? ನಿಮಗೆ ಯಾರು ಹೇಳ್ಕೊಟ್ರು ಸೆಜೂನ್ ಅಂತ ಅದಿದೆ ಅನ್ನೋದನ್ನು? ನಮ್ಗಂದ್ರೆ ಇಲ್ಲಿ ಪಾಂಪ್ಲೆಟ್ ಹಂಚಿದ್ರು, ಅದನ್ನು ನೋಡಿದೆ. ಮತ್ತೆ ಇಲ್ಲಿ ಕುಮಾರ್ ಇದ್ದಾರಲ್ಲ, ಕುಮಾರ್ ಸರ್, ಅವರು ಹೇಳಿದರು ಈ ಥರ ಟ್ರೀಟ್ಮೆಂಟ್ ಇದೆ, ಬೆನ್ನು ಸೊಂಟ ನೋವು ಈ ಥರ ಏನಾದ್ರು ಇದ್ದರೆ ಕಡಿಮೆ ಆಗುತ್ತೆ ಅಂತಂದರು. ಅದಕ್ಕೆ ಒಂದು ಸಲ ಟ್ರೈ ಮಾಡೋಣ ಅಂತ ನಾನೇ ಬಂದೆ. ಆಮೇಲೆ ನಾವು ಜೊತೆಗೆ ಬಂದಿಲ್ಲ, ನನ್ನ ಪಾಡಿಗೆ ನಾನು ಬಂದೆ. ಅಂದರೆ ನೀವು ಬರ್ಲಿಕ್ಕೆ ಮುಂಚೆ ನಿಮಗೆ ಬೆನ್ನು ತುಂಬ ಇತ್ತು? ಬೆನ್ನು ಅಂದರೆ ನನಗೆ ಸೊಂಟ ನೋವು ತುಂಬ ಇದೆ. ನನಗೆ ಲಂಬಾರಲ್ಲಿ 4 and 5ಗೆ ಗ್ಯಾಪ್ ಆಗಿದೆ ಅಂತ ಹೇಳಿದ್ರು ಅವಾಗ. ನಾನು MRI ಎಲ್ಲ ಮಾಡಿಸಿದ್ದೆ. 4 and 5ನಲ್ಲಿ ಗ್ಯಾಪ್ ಇದೆ ನಿಮಗೆ, ಅದಕ್ಕೋಸ್ಕರ ಅದು ಪೇಯ್ನ್ ಬರೋದು ಅಂತ ನನಗೆ. ನಾನು ಫಿಸಿಯೋಥೆರಪಿ ಎಲ್ಲ ತೊಗೊಂಡಿದ್ದೆ. ಆಮೇಲೆ ನಾನು ಆಯುರ್ವೇದಿಕ್ ಔಷಧಿನೂ ಮಾಡಿದೆ. ಅದರ ನಂತರ ನಂಗೆ ಸ್ವಲ್ಪ ಕಡಿಮೆ ಇತ್ತು. ಅಂದ್ರೂ ಇದು ಪೂರ್ತಿ ವಾಸಿಯಾಗೋ ಹಂಗಿದ್ರೆ ಯಾಕೆ ಒಂದ್ಸಲ ಪ್ರಯತ್ನ ಮಾಡಬಾರ್ದು ಅಂತೇಳಿ ನಾನು ಪರೀಕ್ಷೆ ಮಾಡಿದೆ. ಅಂದರೆ ನಿಮ್ಗೆ ಅಲ್ಲಿ ಬಂದಮೇಲೆ ಬೆನಿಫಿಟ್ ಸಿಗ್ತಾ ಮೇಡಮ್? ಅದರಿಂದ ಸಿಕ್ಕಿದೆ. ಸೊ ನಿಮಗೆ ಬೆನಿಫಿಟ್ ಸಿಕ್ಕಿದ್ಮೇಲೂ ನೀವು ಅಲ್ಲಿ ಬಂದು ಟ್ರೀಟ್ಮೆಂಟ್ ತಗೋತಾ ಇದ್ದೀರಾ. ಬಟ್ ಇಲ್ಲಿಗೆ ತಗೋಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ ಮ್ಯಾಟನ್ನು? ಇಲ್ಲಿಗೆ ಅಂದರೆ ನಮ್ಮನೆಯವರಿಗೂ ಬೆನ್ನು ಸೊಂಟ ನೋವಿದೆ. ಅವರು ಅಲ್ಲಿಗೆ ಬರೋಕೆ ಅಷ್ಟು ಇಷ್ಟಪಡಲ್ಲ. ಅವರಿಗೆ ಉಪಯೋಗಕ್ಕೂ ಆಗುತ್ತೆ, ಮತ್ತೆ ಎಲ್ರಿಗೂ ಆಗುತ್ತಲ್ಲ, ನಮ್ಮ ಮನೆಯಲ್ಲಿರೋ ಮಕ್ಕಳಿಗೂ ಆಗುತ್ತೆ, ಸೊಸೆಯಂದಿರಿಗೂ ಆಗುತ್ತೆ, ಎಲ್ರಿಗೂ ಆಗುತ್ತೆ ಅಂತ ಹೇಳೋ ಉದ್ದೇಶ. ಅಂದರೆ ನೀವು ಒಬ್ಬರೇ ಟ್ರೀಟ್ಮೆಂಟ್ ತಗೊಂಡ್ರೆ ಸಾಲದು, ಮನೇಲಿ ಇರ್ತಕ್ಕಂಥವ್ರಿಗೆ ಏಜ್ ಆಗಿರತಕ್ಕಂಥವ್ರಿಗೂ ಆಗುತ್ತೆ, ಸರ್ಗೂ ಯೂಸ್ ಆಗಲಿ ಬೆನ್ನು ಇರೋದ್ರಿಂದ. ಸೊ ಸೊಸೆ ಮಕ್ಕಳೆಲ್ಲ ಮನೇಲಿ ಇರ್ತಾರೆ, ಅವರು ಈವ್ನಿಂಗ್ ಟೈಮಲ್ಲಿ ತಗೋಬೋದು ಅನ್ನೋ ಕಾರಣಕ್ಕೆ ಸೊ ಪರ್ಚೇಸ್ ಮಾಡಿದ್ದೀರಾ. ಸೊ ಅಂದರೆ ಎಲ್ಲರ ಬಗ್ಗೆನೂ ಕಾಳಜಿ ಅಲ್ವಾ? ಏಕೆಂದರೆ ನಾವು ಒಬ್ಬರೇ ಆರೋಗ್ಯವಾಗಿದ್ದರೆ ಸಾಲದು, ಎಲ್ಲರೂ ಕೂಡ ಆರೋಗ್ಯವಾಗಿರ್ಬೇಕು ಅನ್ನೋ ಉದ್ದೇಶದಿಂದ ಮ್ಯಾಟನ್ನು ಪರ್ಚೇಸ್ ಮಾಡಿದ್ದೀರಾ. ಸೊ ಮೇಡಮ್ ನಿಮಗೆ ಈ ಸ್ಟೋನ್ ವಾಟರ್ ಅಂತಕ್ಕಂಥದ್ದು ನಾವು ಕೊಡ್ತಿದ್ದೀವಿ ಅಲ್ಲಿ, ಹೌದಲ್ಲ? ಕುಡಿತಾ ಇದ್ದೀರಾ? ಸ್ಟೋನ್ ವಾಟ್ರಿಂದ ಏನಾದ್ರು ಬೆನಿಫಿಟ್ ಸಿಕ್ಕಿದೆಯಾ ನಿಮಗೆ? ಅಂದರೆ ಸ್ಟೋನ್ ವಾಟರ್ ಅಂದರೆ ನಾನು ಬೆಳಿಗ್ಗೆ ಬರೋಕ್ಕಾಗಲ್ಲ, ಅಷ್ಟು 9:30 ಒಳಗಡೆ ಬರೋಕ್ಕಾಗಲ್ಲ. ಅಲ್ಲಿ ನನಗೆ ಸಿಗಲಿಲ್ಲ. ಈಗ ನಾನು ಲಾಸ್ಟ್ ಟೈಮು ಬೆಲ್ಟ್ ಬುಕ್ ಮಾಡಿದ್ದೆ, ಬೆಲ್ಟ್ ಬಂದಿಲ್ಲ. ಅದು ಬರದಿದ್ರು ನೀವು ಅವಾಗ ನನಗೆ ಬ್ರೇಸ್ಲೆಟ್ ಕೊಟ್ಟಿದ್ರಿ. ಅದನ್ನು ಹೇಗೆ ಸ್ಟೋನ್ ವಾಟರ್ ಮಾಡೋದು ಅಂತಾನು ಹೇಳಿದ್ರಿ. ಅದೇ ಥರ ನಾವು ಡೈಲಿ ಮಾಡ್ಕೋತೀವಿ, ಎಲ್ಲರೂ ಕುಡಿತೀವಿ. ಏನಾದ್ರು ಬೆನಿಫಿಟ್ ಸಿಕ್ಕಿದೆ ಮೇಡಮ್? ಬೆನಿಫಿಟ್ ಅಂದರೆ ನನಗೆ ಮೋಷನ್ದೇನು ಅಂತ ಪ್ರಾಬ್ಲಮ್ ಏನು ಇರಲಿಲ್ಲ. ಬಟ್ ನನ್ನ ಗ್ಯಾಸು ಇರಲಿಲ್ಲ ನನಗೆ, ಆದರೆ ನನಗೇನು ಅಷ್ಟು ಅನ್ನಿಸ್ಲಿಲ್ಲ. ಫ್ರೀ ಅನಿಸುತ್ತೆ. ಇನ್ನೊಂದು ನಾವು ಕಣ್ಣಿಗೆಲ್ಲ ಡ್ರಾಪ್ಸ್ ಅಂತಕ್ಕಂಥದ್ದು ಅಲ್ಲಿ ಆಗ್ತಾ ಇದ್ವಿ, ಸ್ಟೋನ್ ವಾಟರ್ ಆಗ್ತಾ ಇದ್ವಿ. ಅದರಿಂದ ನಿಮ್ಗೆ ಏನಾದ್ರು ಬೆನಿಫಿಟ್ ಅಂತಕ್ಕಂಥ ಸಿಗ್ತಾ? ಕಣ್ಣಲ್ಲಿ ನವೆ ಅಂತಕ್ಕಂಥದ್ದು ಕಡಿಮೆ ಆಗಿದೆ ಎಲ್ಲ ಏನೂ ಇರಲಿಲ್ಲ ನನಗೆ. ಕಣ್ಣಿನ ಪ್ರಾಬ್ಲಮ್ ನಂಗೊಂಚೂರು ದೃಷ್ಟಿದೋಷ ಇದ್ದೇ ಇದೆ ಮೊದಲಿಂದನೂ. ಅದು ಏನೋ ಅಷ್ಟು ಕಡಿಮೆನೇ ಆಗ್ತಿರುತ್ತೆ ಮಕ್ಳಿಗೆ ಈ ಟೈಮಲ್ಲಂತೂ. ಸೊ ಅದನ್ನು ನಾವು ಯೂಸ್ ಮಾಡೋದ್ರಿಂದ ಮಕ್ಳಿಗೂ ಕಣ್ಣಲ್ಲಿ ಇರ್ತಕ್ಕಂಥ ಪವರ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಯಾಕೆಂದರೆ ಮೊಬೈಲ್ ಯೂಸ್ ಮಾಡಿ ಮಾಡಿ ಅವ್ರಿಗೆ ಅಕ್ಷರಗಳೇ ಕಾಣಿಸ್ತಿರೋ ಥರ ಆಗಿದೆ. ತುಂಬ ಜನಕ್ಕೆ ಅದರಲ್ಲಿ ಬೆನಿಫಿಟ್ ಅಂತಕ್ಕಂಥ ಸಿಕ್ಕಿದೆ ಸ್ಟೋನ್ ವಾಟ್ರಿಂದ. ಸೊ ಹಾಗಾಗಿ ನೀವು ಈ ಮ್ಯಾಟ್ಗೆ ಸ್ಟೋನ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಂದರೆ ನಾವು ಅಲ್ಲಿ ಬಂದರೆ ನೀವು ಎಷ್ಟು ದಿವಸ ಇರ್ತೀರೋ ಅದಷ್ಟು ದಿವಸ ನಾವು ಟ್ರೀಟ್ಮೆಂಟ್ ತೊಗೊಳ್ಬೋದು. ಹಿಂಗೆ ನಮಗೆ ಸ್ವಂತವಾಗಿ ನಾವು ಒಂದು ತೊಗೊಂಡ್ರೆ ನಮಗೆ ಲೈಫ್ ಲಾಂಗ್ ಉಪಯೋಗಿಸ್ಬೋದಲ್ವ, ಅದರಿಂದ ತೊಗೊಳೋದು ಒಳ್ಳೇದು ಅಂತ ಹೇಳ್ತಾ ಇದ್ದೀವಿ. ಅಂದರೆ ಇವಾಗ ಅಲ್ಲಿ ಬರ್ತಕ್ಕಂಥವ್ರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈ ಮ್ಯಾಟ್ ಬಗ್ಗೆ? ಟ್ರೀಟ್ಮೆಂಟ್ ತೊಗೊಂಡಿದ್ರೆ ಅಂದರೆ ಬರ್ತಕ್ಕಂಥವ್ರಿಗೆ ಅಂದರೆ ಎಲ್ಲರೂ ತೊಗೊಳಕ್ಕಾಗುತ್ತೋ ಇಲ್ಲೋ, ಯಾಕಂದರೆ ಸ್ವಲ್ಪ ಕಾಸ್ಟ್ಲಿ ಇರುತ್ತಲ್ವ. ತುಂಬ ಬಡವರು ಇರ್ತಾರೆ, ಅವರು ಕಷ್ಟಪಟ್ಟು ದುಡಿಯೋರು ಇರ್ತಾರೆ, ಅವರಿಗೆ ಅಷ್ಟೆಲ್ಲ ಇನ್ವೆಸ್ಟ್ ಮಾಡೋಕ್ಕಾಗುತ್ತೆ ಅಂತಿಲ್ಲ. ಬಟ್ ಆಗೋರು ತೊಗೋಬೋದು. ಬೇರೆ ಕಡೆ ಖರ್ಚು ಮಾಡೋದಕ್ಕಿಂತ ಇದಕ್ಕೊಂದು ತೊಗೊಂಡ್ರೆ ನಮಗೊಂದು ಹೆಲ್ತ್ ವೈಸ್ ನಮಗೆ ಉಪಯೋಗ ಆಗುತ್ತೆ. ಇದು ತಗೊಳಕ್ಕಾಗೋರು ತೊಗೋಬಾರ್ದು, ಇಲ್ಲದೆ ಇರೋರು ಅಲ್ಲೇ ಬಂದು ಟ್ರೀಟ್ಮೆಂಟ್ ತೊಗೋಬೋದು ಅಲ್ವಾ? ಸೊ ಟ್ರೀಟ್ಮೆಂಟ್ ತೊಗೊಳ್ಳೋದ್ರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ ಅಂತೂ ಇರೋದಿಲ್ಲ. 100% ನ್ಯಾಚುರಲ್ ಆಗಿ ಟ್ರೀಟ್ಮೆಂಟ್ ಸಿಗುತ್ತೆ.
ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಬ್ಯಾಕ್ ಪೇನ್ ಇರ್ಬೋದು, ಕೊಲೆಸ್ಟ್ರಾಲ್ ಅಂತಕ್ಕಂಥದ್ದು ಆದಷ್ಟು ಕಡಿಮೆ ಆಗ್ತಿದೆ ಅಲ್ವಾ. ಸೊ ಅಲ್ಲಿ ಬಂದಾಗ ಸ್ಟಾಫನು ತುಂಬಾ ಚೆನ್ನಾಗಿ ಕೋಆಪರೇಷನ್ ಕೊಡ್ತಾರೆ, ಏನೇ ಹೇಳಿದ್ರು ಇದು ಮಾಡ್ತಾರೆ. ಸರ್ರಿಂದ ಮೊದಲುಗೊಂಡು ಅವರು MD ಅಂತ ಹೇಳ್ಬಿಟ್ಟು ಅವ್ರ ಚೇಂಬರ್ ಅಲ್ಲೇ ಕೂತಿರಲ್ಲ, ಅವ್ರು ಎಲ್ಲರನ್ನು ಬಂದು ವಿಚಾರಿಸೋದು ಎಲ್ಲ ಮಾಡ್ತಾರೆ ಅಲ್ವಾ. ಮತ್ತೆ ಎಲ್ಲ ಸಹಕಾರನೂ ಎಲ್ಲರಿಂದನೂ ಸಿಗ್ತಾ ಇದೆ, ಎಲ್ಲರಿಂದ ಸಹಕಾರ ಸಿಗ್ತಿದೆ. ಸೊ ಮ್ಯಾಟಿಂದನೂ ನಿಮ್ಮ ಆರೋಗ್ಯ ಅಂತಕ್ಕಂಥದ್ದು ಹೆಲ್ತ್ ಅಂತಕ್ಕಂಥದ್ದು ಇಂಪ್ರೂವ್ ಆಯ್ತು. ಮತ್ತೆ ಈ ಸೆಜನ್ ಅಂತಕ್ಕಂಥದ್ದು ಇಲ್ಲಿ ಬರ್ಲಿಕ್ಕೆ ನಮ್ಮ MD ಸರ್ ಅವ್ರ ಕಾರಣ ಅಲ್ವಾ. ಸೊ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ಅವರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಅನ್ನಿಸ್ತು. ನಾವಂತೂ ಅನ್ಕೊಂಡಿರ್ಲಿಲ್ಲ ಇಲ್ಲಿ ಬರುತ್ತೆ ಅಂತ. ಅದು ಅವರಿಗೆ ಯಾರು ಹೇಳಿದ್ರು ಲಗ್ಗೆರೆಯಲ್ಲಿ ಮಾಡಬೇಕು ಅಂತ ಗೊತ್ತಿಲ್ಲ. ಅದು ನಮಗೆಲ್ಲ ಸ್ವಲ್ಪ ಹತ್ರನೇ ಇದೆಯಲ್ಲ, ಅದು ತುಂಬಾ ಖುಷಿ ಆಯಿತು. ಅದೃಷ್ಟ ಬೇರೆ ಕಡೆ ಸುಮ್ಮನಳ್ಳಿನೋ ಸುಂಕದಕಟ್ಟೆನೋ ಎಲ್ಲೋ ಮಾಡಿರ್ತಿದ್ರೆ ನಮ್ಗೆ ಬರೋಕ್ಕಾಗ್ತಿತ್ತೋ ಇಲ್ವೋ, ಇಲ್ಲಿ ಮಾಡಿರೋದಕ್ಕೆ ನಮಗೆ ತುಂಬ ಉಪಯೋಗ ಆಯಿತು. ಫಸ್ಟ್ ಆಫ್ ಆಲ್ ನಮಗೆ ಇದೆ ಅನ್ನೋದೇ ಗೊತ್ತಿರಲಿಲ್ಲ. ಗೊತ್ತಿರಲಿಲ್ಲ ಸೆಜನ್ ಅಂತಕ್ಕಂಥದ್ದು ಇದೆ ಗೊತ್ತಿಲ್ಲ ನಮಗೆ. ಸರಾಕೇರಾದ್ರೂ ನಾನು ಕೇಳಿದ್ದೆ ಒಂದು ದಿವಸ ಹೋಗಿದ್ದೀನಿ ಸರಾಕೇರಿಗೆ. ನನಗೆ ತುಂಬಾ ದೂರ ಇತ್ತು ಅಂತ ನಾನು ಬಿಟ್ಬಿಟ್ಟೆ ಹೋಗೋದು. ಅಂದ್ರೆ ಈ ಸೆಜನ್ ಅಂತಕ್ಕಂಥದ್ದು ಇಲ್ಲಿ ಬಂದಿರೋದ್ರಿಂದ ಎಲ್ರಿಗೂ ಆದಷ್ಟು ಹೆಲ್ಪ್ ಆಗ್ತಿದೆ, ಒಳ್ಳೇದಾಗ್ತಿದೆ, ಆರೋಗ್ಯ ಅಂತಕ್ಕಂಥದ್ದು ಸಿಗ್ತಿದೆ. ಸೊ ಸೆಜನ್ ನಂಬರ್ 1 ಅಲ್ವಾ ಮೇಡಮ್? ಖಂಡಿತ. ಜೋರಾಗಿರೋ ಸೆಜನ್ ನಂಬರ್ 1 ಸೆಜನ್ ನಂಬರ್ 1 ಮ್ಯಾಟ್ ನಂಬರ್ 1 3H ಬೆಲ್ಟ್ ನಂಬರ್ 1 3H ಮ್ಯಾಟ್ ನಂಬರ್ 1 ಸ್ಟೋನ್ ವಾಟರ್ ನಂಬರ್ 1 ಪ್ರೇಮ್ ಕುಮಾರ್ ಸರ್ ನಂಬರ್ 1 ಪ್ರೇಮ್ ಕುಮಾರ್ ಸರ್ ನಂಬರ್ 1. ಯಾಕೆಂದ್ರೆ ಈ ಸೆಜನ್ ಅಂತಕ್ಕಂಥದ್ದು ಇಲ್ಲಿ ಬರ್ಲಿಕ್ಕೆ ಮುಖ್ಯ ಕಾರಣ ಅವರೇ. ಅವರು ಬಂದಿರ್ಲಿಲ್ಲ ಅಂದ್ರೆ ನೀವು ಟ್ರೀಟ್ಮೆಂಟ್ ತಗೊಳಕ್ ಆಗ್ತಿಲ್ಲ, ನಾವು ಕೂಡ ನಿಮ್ ಸೇವೆನ ಮಾಡಕ್ ಆಗ್ತಿಲ್ಲ. ಸೊ ಹಾಗಾಗಿ ಅವ್ರು ಬಂದಿರೋದ್ರಿಂದ ಇಷ್ಟೆಲ್ಲ ಅನುಕೂಲಗಳಾಗಿದೆ. ಸೊ ಅದರಿಂದ ಎಲ್ಲರೂ ಅವ್ರಿಗೆ ಕೃತಜ್ಞರಾಗಿರ್ಬೇಕು. ಯಾಕೆಂದ್ರೆ ಅದೊಂದು ತಂದಿದ್ರಿಂದ ನಾವೆಲ್ಲರೂ ಆರೋಗ್ಯವಾಗಿದ್ದೀವಿ. ಸೊ ನಮಗೂ ಒಂದು ಫೀಲ್ ಇದೆ ಏನಂತ, ಎಲ್ರಿಗೂ ಈ ಸೇವೆ ಮಾಡುವಂತ ಭಾಗ್ಯ ಸಿಕ್ಕಿರ್ಲಿಲ್ಲ. ಸೊ ನಮಗೆ ಈ ಭಾಗ್ಯ ಸಿಕ್ಕಿದೆ. ಸೊ ನಾವು ತುಂಬಾನೇ ಅವ್ರಿಗೋಸ್ಕರ ಕೃತಜ್ಞರಾಗಿರ್ತೀವಿ. ಸೊ ಇದರಿಂದ ಎಲ್ಲರೂ ಖುಷಿಯಾಗಿದ್ದೀವಿ. ಸೊ ಅವ್ರಿಗೂ ಒಂದು ಧನ್ಯವಾದಗಳು ನಮ್ಮ ಕಡೆಯಿಂದ, ನಿಮ್ಮ ಕಡೆಯಿಂದ. ಸೊ ತುಂಬಾ ಖುಷಿ ಆಯ್ತು ಮೇಡಮ್.